Hello everyone, today we are going to do the exercises of the lesson Hudota. This lesson is from 1st standard Savikannada textbook. ಅಭ್ಯಾಸ ಪಾಠದ ವಾಕ್ಯಗಳನ್ನು ಕೆಳಗೆ ನೀಡಿದೆ. ಬಿಟ್ಟಿರುವ ಪದವನ್ನು ಸೇರಿಸಿ ಮಕ್ಕಳಿಂದ ಹೇಳಿಸಿ. Lines from the lesson are given below. Fill in the missing words. ಹೂದೋಟಕ್ಕೆ ಬರಲು ನನಗೆ ಡ್ಯಾಶ್ ಇಷ್ಟ. ಹೂದೋಟಕ್ಕೆ ಫ್ಲವರ್ ಗಾರ್ಡನ್ ಬರಲು ಟು ಕಮ್. ನನಗೆ ಮೀ ಇಷ್ಟ ಲೈಕ್. ಐ ಲೈಕ್ ಟು ಕಮ್ ಟು ದ ಫ್ಲವರ್ ಗಾರ್ಡನ್ ಡ್ಯಾಶ್ ವೆರಿ ಮಚ್. ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ. ನಾನು ಹೋಗಿ ಸ್ವಲ್ಪ ಹೊತ್ತು ಡ್ಯಾಶ್ ಆಡಲೇ. ನಾನು ಹೋಗಿ ವಿಲ್ ಗೋ ಸ್ವಲ್ಪ ಹೊತ್ತು ಲಿಟಲ್ ಟೈಮ್ ಡ್ಯಾಶ್ ಆಡಲೆ. ಆಡಲೆ is to play. Shall I go for some time and play on the dash, that is play on the swing. ನಾನು ಹೋಗಿ ಸ್ವಲ್ಪ ಹೊತ್ತು, swing is ಜೋಕಾಲಿ ಆಡಲೆ. ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ. ನಿಮ್ಮ ಡ್ಯಾಶ್ ಆಯಿತೆ. So this sentence is a question asked by Suma to her grandmother. She asked whether her grandmother has finished walking. Nimma, your, ಆಯಿತೆ is finished. So ನಿಮ್ಮ ನಡೆದಾಟ ಆಯಿತೆ, that is did you finish walking? ನೀನು ತುಂಬ ಡ್ಯಾಶ್. So this sentence is grandma tells to Suma. She says that you are very intelligent. ನೀನು ತುಂಬ ಜಾಣೆ. ಮಕ್ಕಳಿಗೆ ಪ್ರಶ್ನೆ ಕೇಳಿ. Ask these questions to children. ಉತ್ತರ ಹೇಳಿಸಿ. Ask them to answer. First question, ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು? ಅಜ್ಜಿ grandmother ದಿನಾಲು ಡೇಲಿ ಆರ್ ಎವ್ರಿ ಡೇ. ಸಂಜೆ ಈವ್ನಿಂಗ್ ಎಲ್ಲಿಗೆ ವೇರ್. ಹೋಗುತ್ತಿದ್ದರು ವೇರ್ ಡಿಡ್ ಶಿ ಗೋ. ಸೊ ದ ಕ್ವೆಶನ್ ಇಸ್ ಎವ್ರಿ ಡೇ ಇನ್ ದ ಈವ್ನಿಂಗ್ ವೇರ್ ಡಿಡ್ ದ ಗ್ರ್ಯಾಂಡ್ ಮದರ್ ಗೋ? ಶಿ ವೆಂಟ್ ಟು ದಿ ಫ್ಲವರ್ ಗಾರ್ಡನ್. ಹೂದೋಟಕ್ಕೆ. ಅಜ್ಜಿ ದಿನಾಲು ಸಂಜೆ ಹೂದೋಟಕ್ಕೆ ಹೋಗುತ್ತಿದ್ದರು. ಅಜ್ಜಿ ದಿನಾಲು ಸಂಜೆ ಹೂದೋಟಕ್ಕೆ ಹೋಗುತ್ತಿದ್ದರು. ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು? ದೇಹ ಬಾಡಿ ಒಳ್ಳೆಯ ಗುಡ್, ವ್ಯಾಯಾಮ ಎಕ್ಸಸೈಸ್ ಯಾವುದು ವಿಚ್? ದ ಕ್ವೆಶನ್ ಇಸ್ ವಿಚ್ ಇಸ್ ದ ಗುಡ್ ಎಕ್ಸಸೈಸ್ ಆರ್ ದಿ ಬೆಸ್ಟ್ ಎಕ್ಸಸೈಸ್ ಫಾರ್ ದಿ ಬಾಡಿ? ಇಟ್ ಈಸ್ ವಾಕಿಂಗ್. ದೇಹಕ್ಕೆ ಒಳ್ಳೆಯ ವ್ಯಾಯಾಮ ನಡೆಯುವುದು. ದೇಹಕ್ಕೆ ಒಳ್ಳೆಯ ವ್ಯಾಯಾಮ ನಡೆಯುವುದು. ಸುಮಾ ಯಾವ ಆಟ ಆಡಿದಳು? ಆಟ ಗೇಮ್, ಆಡು ಪ್ಲೇ. ದ ಕ್ವೆಶನ್ ಇಸ್ ವಾಟ್ ಗೇಮ್ ಡಿಡ್ ಸುಮಾ ಪ್ಲೇ? ಶಿ ಪ್ಲೇಡ್ ಆನ್ ದ ಸ್ವಿಂಗ್, ಜೋಕಾಲಿ. ಸುಮಾ ಜೋಕಾಲಿ ಆಟ ಆಡಿದಳು. ಸುಮಾ ಜೋಕಾಲಿ ಆಟ ಆಡಿದಳು. ಯಾರು ಯಾರಿಗೆ ಹೇಳಿದರು ಕೇಳಿದರು ಎಂದು ಮಕ್ಕಳನ್ನು ಕೇಳಿ ಉತ್ತರ ಪಡೆಯಿರಿ. Ask children who told the below sentences or who asked the below sentences to whom and get the answers from them. First sentence, ಅಜ್ಜಿ ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ? Grandma, every day in the evening you come to the flower garden, right? ಎಂದು ಕೇಳಿದವರು ಯಾರು? Who asked this question? This question was asked by Suma. ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ. Walking is a very good exercise for the body. This exercise is good for the health.
ಎಂದು ಹೇಳಿದವರು ಯಾರು? Who said these sentences? It was told by the grandmother, ಅಜ್ಜಿ. ಮಕ್ಕಳು ಚಿಕ್ಕಂದಿನಿಂದಲೂ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು. It is good for children to develop such good habits from an early age. ಎಂದು ಹೇಳಿದವರು ಯಾರು? Who told this sentence? This sentence was told by the grandmother, ಅಜ್ಜಿ. ಈ ಕೆಳಗಿನ ವಾಕ್ಯಗಳನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ. Read the below given lines and ask the children to read them along with you. ನಾನು ದಿನಾಲು ಸ್ನಾನ ಮಾಡುತ್ತೇನೆ. ನಾನು ದಿನಾಲು ಡೇಲಿ, ಸ್ನಾನ ಬಾತ್, ಮಾಡು ಟು ಡೂ. ಬೇದ್ ಡೇಲಿ, ನಾನು ದಿನಾಲು ಸ್ನಾನ ಮಾಡುತ್ತೇನೆ. ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ. ನಮ್ಮ ಅವರ್ ಊರು ವಿಲೇಜ್, ಹಲವಾರು ಮೆನಿ, ಮನೆ ಹೌಸ್. ದೇರ್ ಆರ್ ಮೆನಿ ಹೌಸಸ್ ಇನ್ ಅವರ್ ವಿಲೇಜ್. ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ. ನನ್ನ ಗೆಳತಿ ತುಂಬ ಜಾಣೆ. ನನ್ನ ಮೈ ಗೆಳತಿ ಫ್ರೆಂಡ್ ತುಂಬ ವೆರಿ ಜಾಣೆ ಇಂಟೆಲಿಜೆಂಟ್. ಮೈ ಫ್ರೆಂಡ್ ಇಸ್ ವೆರಿ ಇಂಟೆಲಿಜೆಂಟ್. ನನ್ನ ಗೆಳತಿ ತುಂಬ ಜಾಣೆ. ಚಿತ್ರಗಳಲ್ಲಿರುವ ಹೂಗಳನ್ನು ಹೆಸರಿಸಲು ಹೇಳಿ. Given below are pictures of some flowers. We have to name them. First is rose, gulabi, marigold, ಚೆಂಡು ಹೂವು, ಹೈಬಿಸ್ಕಸ್, ದಾಸವಾಳ, ಜಾಸ್ಮಿನ್, ಮಲ್ಲಿಗೆ ಹೂವು, ಸನ್ಫ್ಲವರ್, ಸೂರ್ಯಕಾಂತಿ. And the last picture is of Kanakambara. Kanakambara. Here we come to the end of this video. I hope you found these exercises helpful. Thank you for watching and I'll see you in the next video. Until then, happy learning. ಧನ್ಯವಾದಗಳು.